ಮ್ಯಾಜಿಕ್ ಮಾಡಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಇವತ್ತು. ಇದು ಕೇಕ್ ಅಂತಾರೆ ಹೇಳಿ, ನೀವೇ ಹೇಳಿ. ಎಲ್ಲ ಊಷ್ಟ ಆಗ್ಬಿಟ್ಟಿದೆ ಕೇಕು. ಒಬ್ಬ ಒಂದು ಕಿಂಡಿ ಆದಂಗೆ ಆಗ್ಬಿಟ್ಟೈತೆ ನೋಡಿ ಇಲ್ಲಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಆಹಾ, ಏನು ವೆದರು, ಫುಲ್ ಗಾಳಿ, ಅದೇ ಕೂದಲೆಲ್ಲ ಮುಂಚಾಗ್ತಾ ಇದೆ ನೋಡಿ, ಕಣ್ಣಿಗೆಲ್ಲ ಧೂಳು ಬೀಳ್ತಾ ಇದೆ. ನಾನು ಇವತ್ತು ಬ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಪಾರ್ಕಿಂಗಿಂದ. ಇವತ್ತು ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅದು ಕಾರ್ಯಕ್ರಮ ಅಲ್ಲ, ಒಂದು ಫ್ಯಾಮಿಲಿ ಈವೆಂಟ್ ಥರ. ಬನ್ನಿ ಹೋಗೋಣ. ಹೋಗ್ತಾ ಹೋಗ್ತಾ ದಾರಿಲಿ ಕಾರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನು ಎತ್ತ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತೀನಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಹೋಗೋಣ. ಅವಾಗಲೇ ಹೇಳ್ದಂಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಒಂದು ಈವೆಂಟ್ ಅಂತ ಏನು ಹೇಳ್ದಲ್ಲ, ಅದು ಈವೆಂಟ್ ಅಲ್ಲ, ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಈವೆಂಟ್ ಥರ ಆಗಿದೆ. ನನಗೆ ಒಬ್ಬರು ನನ್ನ ಫ್ರೆಂಡು, ಅಂದರೆ ನನ್ನ ಜೂನಿಯರ್ ಒಬ್ಬ ಯಶವಂತ್ ಅಂತ ಇದ್ದಾನೆ. ಯಶವಂತ್ ಅವರ ಅಕ್ಕನ ಮದುವೆಯಿಂದ ನನಗೆ ಇವ್ರು ಪರಿಚಯ ಆಗಿದ್ದು. ಅವ್ರು ಅಲ್ಲಿ ಪರಿಚಯ ಆಗಿದ್ದು ನನಗೆ ಒಬ್ಬರು ಕ್ಲೈಂಟಾಗಿ ಪರಿಚಯ ಆಗಿದ್ದು, ಒಬ್ಬರು ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದ್ರು. ಫ್ಯಾಮಿಲಿ ಮೆಂಬರ್ಗಿಂತ ಜಾಸ್ತಿ ನನ್ನೆಲ್ಲ ಏನೇ ಇದ್ರೂ ಅವ್ರಿಗೆ ಹೇಳೋದು, ವ್ಯವಹಾರ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ, ಅವ್ರ ಮನೇಲಿ ಏನೇ ಇದ್ರು ನಾನು ಹೋಗೋದು, ಆ ಥರ ಬಾಂಡಿಂಗ್ ನಮ್ಮಲ್ಲಿ ಬಿಲ್ಡ್ ಆಯಿತು. ಆ್ಯಕ್ಚುಲಿ ಯೂಶ್ವಲಿ ನಾನು 90% ಕ್ಲೈಂಟ್ಸ್ ಅದೇ ಥರ ಇರೋದು. ಯಾರೋ ಕ್ಲೈಂಟು, ಇವನೊಬ್ಬ ಫೋಟೋಗ್ರಾಫರು, ಇವನೊಬ್ಬ ಈವೆಂಟ್ ಮ್ಯಾನೇಜ್ಮೆಂಟು, ಇವನೊಬ್ಬ ಇದು ಅಂತ ಯಾರೂ ನನ್ನ ಟ್ರೀಟ್ ಮಾಡಲ್ಲ. ಎಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡೋದು. ಆ ಥರ ಯಾರು ಟ್ರೀಟ್ ಮಾಡಿಲ್ಲ ಅವ್ರು ಯಾರೂ ನನ್ನ ಕ್ಲೈಂಟ್ಸ್ ಆಗಿಲ್ಲ. ಎಲ್ಲರೂ ಕಿಕ್ಔಟ್ ಮಾಡಿಬಿಟ್ಟಿದ್ದೀವಿ ಅಂಥವ್ರನ್ನ. ಸೊ ಇರೋ ಕ್ಲೈಂಟ್ಸ್ನ ಇದೇ ಥರ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ನನಗೇನಂದರೆ ಈ ಊರಂತೂ ಎಲ್ಲರಿಗಿಂತ ಕ್ಲೋಸ್ ಅಂದರೆ ಇವರೊಬ್ಬರೇ ಇರೋದು, ಕ್ಲೈಂಟ್ ಅಂತಲ್ಲ ಫ್ಯಾಮಿಲಿಯಾಗಿ. ಇವತ್ತು ನಾವು ಅವ್ರದ್ದು ಹೋದ ವರ್ಷ ದುಬೈಲಿ ಪ್ರೀ ವೆಡ್ಡಿಂಗ್ ಮಾಡಿದ್ವಿ, ಅಲ್ಲಿಂದ ಪರಿಚಯ ಆಗಿದ್ದು. ವೆಡ್ಡಿಂಗ್ ಮಾಡಿದ್ವಿ, ಅವ್ರ ಮನೆ ಫಂಕ್ಷನ್ ಏನೇ ಇದ್ರೂ ನಮ್ಮದೇ. ಇವತ್ತು ಅವರು ಬರ್ತಾ ಇದ್ದಾನೆ, ವಾರಸ್ದಾರನೋ ಇಲ್ಲ ಪ್ರಿನ್ಸಸ್ಸೋ ಏನು ಹೇಳ್ತೀರಾ ಅದು, ಅದಕ್ಕೋಸ್ಕರ ಬೇಬಿ ಶವರ್ ಪಾರ್ಟಿ ಆರ್ಗನೈಸ್ ಮಾಡಿದ್ದೀವಿ. ಆ್ಯಂಡ್ ಮೋರ್ ಓವರ್ ಇನ್ನೊಂದೇನೆಂದರೆ, ನಾನು ಲಾಸ್ಟ್ ಪ್ರೀ ವೆಡ್ಡಿಂಗ್ ವ್ಲಾಗ್ ನೋಡಿದ್ರಲ್ಲ, ಆ ವ್ಲಾಗಲ್ಲಿ ಏನು ಇಷ್ಟ ಆಯಿತು ನನ್ನ ದಯವಿಟ್ಟು ಈ ಕಮೆಂಟ್ ಸೆಕ್ಷನಲ್ಲೋ ಇಲ್ಲ ಅದೇ ಕಮೆಂಟ್ ಸೆಕ್ಷನಲ್ಲೂ ಹಾಕಿ. ನನಗೊಂದು ಸ್ವಲ್ಪ ಐಡಿಯಾಸ್ ಬರುತ್ತೆ, ಏನು ಯಾವ ಥರ ಆಡಿಯನ್ಸ್ ಇದ್ದಾರೆ, ಯಾವ ಥರ ಯಾರಿಗೆ ಏನು ಇಷ್ಟ ಆಗ್ತಾಯಿದೆ ಅಂತ ತಿಳ್ಕೊಳ್ಳೋಕ್ಕೆ. ಯಾವ ರೀತಿ ನೀವು ಪ್ರೋತ್ಸಾಹ ಮಾಡ್ತೀರಾ, ಯಾವ ರೀತಿ ನಮ್ಗೆ ಎನ್ಕರೇಜ್ ಮಾಡ್ತೀರಾ ಅನ್ನೋದು ನಂಗೆ ಇಂಪಾರ್ಟೆಂಟು. ನಿಮ್ಮ ಸಪೋರ್ಟ್ ನಂಗೆ ಇಂಪಾರ್ಟೆಂಟು. ಇವತ್ತು ತೋರಿಸ್ತೀನಿ, ನನ್ನ ಮ್ಯಾಜಿಕ್ ಮಾಡಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಇವತ್ತು. ಬನ್ನಿ ಹೋಗೋಣ, ನೋಡೋಣ ಗೈಸ್. ನಮ್ಮ ಕಾರ್ನ ವ್ಯಾಲೆಟ್ಗೆ ಕೊಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಯಾವ ಥರ ಸಿಚುವೇಶನ್ ಇದೆ ನೋಡೋಣ. ಇಲ್ಲೋಡಿ ಬಾಸ್ ಗುರುಗಳು ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಡಾರ್ಲಿಂಗ್ ಇವ್ರದ್ದೇ ಎಲ್ಲ ಈವೆಂಟು. ಎಸ್ ಫ್ರೆಂಡ್ಸ್, ಇವಾಗ ನೋಡಿ ಕೇಕ್ ಬಂದಿದೆ ಹೋಟ್ಲಿಂದ. ನಮ್ಮ ಫ್ರೆಂಡು ಹೋಮ್ ಬೇಕ್ಡ್ ಕೇಕ್ನ ಕಳಿಸಿದ್ದಾರೆ. ಆ್ಯಕ್ಚುಲಿ ಸರ್ ಕೇಕು ಸರ್ ಅದು ಏನಾಗಿರೋಲ್ಲ ಅಲ್ವಾ, ಬ್ಯಾಗ್ ನೋಡಿ ಭಯ ಆಗೋಯ್ತು. ಅವ್ರಿಗೆ ನಾನೇ ಬರ್ತೀನಿ ಅಂತ ಹೇಳಿದರು. ಪಾಪ ಅವ್ರಿಗೇನೋ ಕೆಲಸ ಬಂದಿರೋದ್ರಿಂದ ನನಗೆ ಪೋಟ್ರ್ ಮಾಡಿದ್ದಾರೆ. ಪೋಟ್ರ್ ಬಂದಿದೆ, ನಾವು ಸೋಡಾ ಫ್ಯಾಕ್ಟ್ರಿಲಿದ್ದೀವಿ. ಬನ್ನಿ ನೋಡೋಣ ಕೇಕ್ ಇದು ಯಾವ ರೀತಿ ಇದೆ ಅಂತ. ಓ ಮೈ ಗಾಡ್, ಇದು ನಮಗೋಸ್ಕರ ಪ್ರೀತಿಯಿಂದ ಕಳಿಸಿರೋ ಕಪ್ ಕೇಕ್ಸ್. ಥ್ಯಾಂಕ್ ಯು ಸೋ ಮಚ್ ಕಮನ ಫಾರ್ ದಿಸ್. ಓಕೆ, ಇದು ದೊಡ್ಡ ಕೇಕು ನೋಡಿ, ಕೊಡಿ ಸರ್. ಓ ಸರ್, ಏನು ಸರ್ ಇದು? ನಾನು ಹೇಳಿದೆ ಅಲ್ವಾ ಸರ್? ಅಲ್ಲ ಸರ್, ಇವಾಗ ಹೆಂಗೆ ಸರ್ ಇದು ಕತೆ? ಇದು ಕೇಕ್ ಅಂತಾರೆ ಹೇಳಿ, ನೀವೇ ಹೇಳಿ. ಗೈಸ್, ಲಾಸ್ಟ್ ಮೂಮೆಂಟಲ್ಲಿ ಆಗಿದ್ದ ಕೆಲಸ ಇದು. ಆ್ಯಕ್ಚುಲಿ ನಮ್ಮ ಫ್ರೆಂಡವರು ಕಳಿಸಿದ್ರು, ತಗೊಂಬರೋನು ಕುಲ್ಕಾಡ್ಸ್ಕೊಂಡು ಕುಲ್ಕಬೇಡ ಸಿಲ್ಕು ಅಂದ್ಬಿಟ್ಟು ಆ ಥರ ಕುಲ್ಕಬೇಡ ಸಿಲ್ಕು ಬಂದ್ಬಿಟ್ಟವನೆ. ಎಲ್ಲ ಊಷ್ಟ ಆಗ್ಬಿಟ್ಟಿದೆ ಕೇಕು. ಈ ಕಡೆ ಸೈಡ್ ಬನ್ನಿ ಇಲ್ಲಿ. ಇದು ಒಬ್ಬ ಒಂದು ಕಿಂಡಿ ಆದಂಗೆ ಆಗ್ಬಿಟ್ಟೈತೆ ನೋಡಿ ಇಲ್ಲಿ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಕೇಕ್ ಸ್ಟೋರ್ ಇಟ್ಬಿಟ್ಟಿದೆ, ಚೆನ್ನಾಗಿ ಮಾಡ್ತಾ ಇದೆ ನೋಡಿ ಪ್ಯಾಚಪ್. ನಮ್ಮ ಲೈಫ್ ಪ್ಯಾಚಪ್ ಮಾಡ್ಕೊಂಡ್ರೆ ಸಾಕು, ನಾನು ಕೇಕ್ ಪ್ಯಾಚಪ್ ಮಾಡೋದಕ್ಕಿಂತ. ಸೂಪರ್, ಒಂದು ಕಡೆ ಬಂತೀಗ ತಾನೇ. ನಮ್ಮ ಕ್ಲೈಂಟ್ ನಾಳೆ ನಮ್ಮ ಲಾಗ್ ನೋಡಿದ್ರೆ ಪಕ್ಕ ಅನ್ಕೋತಾರೆ, ಎಂಥ ನನ್ನ ಮಕ್ಕಳು ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಅಂತ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಆದ್ರೂ ಗೈಸ್, ಕೇಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಎಸ್, ಓಕೆ ಫ್ರೆಂಡ್ಸ್, ಇವಾಗ ಕೇಕ್ನ ಒಂದು ರೀತಿಲಿ ರೆಡಿ ಮಾಡಿದ್ದೀನಿ ನೋಡಿ. ಏನು ಮಸ್ತಾಗಿ ರೆಡಿ ಮಾಡಿದ್ದೀನಿ. ತೂತಿರೋ ಕಡೆ ಎಲ್ಲ ಬಾಲ್ ಹಾಕ್ಬಿಟ್ಟಿದ್ದೀನಿ. ಫೈನಲಿ ಯಶವಂತು
ಇವನೇ ನಮ್ಮ ಹುಡುಗ. ಇವನಿಂದನೇ ಇವೆಲ್ಲ ನಮ್ಮ ಫ್ಯಾಮಿಲಿ ಅಂತ ಏನು ಹೇಳಿದ್ನಲ್ಲ ಅದೆಲ್ಲ ಇವನಿಂದನೇ. ನಮ್ಮ ಜೂನಿಯರು ಇವ್ರ ಅಕ್ಕನ ಮದುವೆ ಮಾಡಿದ್ದಾಗಿಂದ ನಾನು ಇವ್ರ ಫ್ಯಾಮಿಲಿಲಿ ಒಬ್ಬ ಆಗ್ಬಿಟ್ಟಿದ್ದೀನಿ. ಅವರಮ್ಮ ಆಮೇಲೆ ಸಿಪಿ ಎಲ್ಲ ಫಂಕ್ಷನಲ್ಲೂ ನಾವು ಮೇಯ್ನ್ ಇರಲೇಬೇಕು. ಆಮೇಲೆ ಇವನ್ ಮದುವೆ ನಂದು ಊರು ಹೋಗುವಂತೈತೆ ಕಾಡಬಾ ಅಂತೈತೆ. ಇಲ್ಲ ನಂದು ಊರು ಹೋಗುವಂತೈತೆ ಕಾಡಬಾ ಅಂತೈತೆ. ಈ ಗಂಡಿಗೆ ಯಾರೇ ಹೆಣ್ಣು ಕೊಡ್ತಾರೆ? ಇವನ್ಗಾದ್ರೆ ಕೊಡ್ತಾರೆ, ಜಿಂಗಿ ಮಾಡ್ಕೊಂಡಿರ್ತಾನೆ. ನಮ್ಗೆ ಯಾರು ಹೆಣ್ಣು ಕೊಡ್ತಾರೆ ಹೇಳಿ? ಗೈಸ್ ಫೈನಲಿ ಎಲ್ಲ ಬಂದರು. ಟೇಬಲ್ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ. ನೋಡಿ ಇಡೀ ಫ್ಯಾಮಿಲಿ ಬಂದಿದೆ. ಕ್ಲಾಪ್ ನೋಡಿರಪ್ಪ. ಬದುಕೇನಿದು ಕೊಲ್ಲೋ ನನ್ನ ಮುಂತಲ್ಲು ನೀನೆ ನಿಂತಲ್ಲು. ಏನು ಗುರು ಲಿರಿಕ್ಸ್ ಹೆಚ್ಚು ಕಮ್ಮಿ ಆಗ್ಬಿಡ್ತೈತೆ. ಎಡಿಟ್ ಮಾಡ್ಬಿಡ, ಕಟ್ ಮಾಡು ಕಟ್ ಮಾಡು. ಯಾವ ಇವೆಲ್ಲ ನೆಕ್ಸ್ಟ್ ಯಾರಿಗೆ ಓಪನ್ ಮಾಡೋಣ? ಅನಿಲ್ ಅವರು ಮ್ಯಾಚ್ ಆಗವ್ರೆ. ನೆಕ್ಸ್ಟ್ ಯಾರ್ದು? ಓಕೆ ಇದಾಗಿರುತ್ತಾ? ಎಲ್ಲಾರ್ದು ಮ್ಯಾಚ್ ಆಗೈತೆ. ದಟ್ ಈಸ್ ದ ಸೈಕಾಲಜಿಕಲ್ ಫೋರ್ಸಸ್. ಸೂಪರ್ ಆಗಿ ಹೇಳ್ದೆ. ಸೊ 2 10 14 5 7 8 ಎಲಿಮಿನೇಟ್ ಆಯಿತು. ನೋಡ್ರಿ ಅಲ್ಲಿ ಸರಿನಾ? ಇದೆಲ್ಲ ಬಿಟ್ಬಿಡೋಣ. ಇವಾಗ ಪಾಯಿಂಟ್ ನಂಬರ್ 1. ಇಲ್ಲಿ ದುಡ್ಡು ಎಷ್ಟೈತೆ? ಇವಾಗ ನೀವು ಚೂಸ್ ಮಾಡಿರೋ ನಂಬರ್ಗಳಿದು. ಆದರೆ ಪ್ರತಿ ಒಂದು ನಂಬರ್ ಹಿಂದೆನೂ ನೋಡಿ, ಪ್ರತಿ ಒಂದು ನಂಬರ್ ಹಿಂದೆನೂ ಹ್ಯಾಪಿನೆಸ್, ಖುಷಿ, ಫ್ಯಾಮಿಲಿಯ ಖುಷಿ, ನೆಮ್ಮದಿ, ಕೋಪ, ಎಮೋಷನ್ಸು, ಫೀಲಿಂಗ್ಸು, ಸೆಲೆಬ್ರೇಷನ್ನು, ಜಗಳ, ಹೋರಾಟ, ದುಡ್ಡು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಕೇರು, ಅಫೆಕ್ಷನ್ನು, ಸ್ಯಾಡ್ನೆಸ್ಸು ಎಲ್ಲದರಲ್ಲೂ ಒಂದೊಂದು ವರ್ಡ್ ಐತೆ. ಇವಾಗ ನೀವು ಸೆಲೆಕ್ಟ್ ಮಾಡಿರೋ ನಂಬರಲ್ಲಿ ಏನೈತೆ? ಅಲ್ಲ ಎಲ್ಲರದು ಇದು ನೀವೆಲ್ಲ ಸೇರಿ ಸೆಲೆಕ್ಟ್ ಮಾಡಿರೋದು, ಫ್ಯಾಮಿಲಿ ಸೇರಿ ಸೆಲೆಕ್ಟ್ ಮಾಡಿರೋದು. ಈ ಫ್ಯಾಮಿಲಿ ಸೇರಿ ಸೆಲೆಕ್ಟ್ ಮಾಡಿರೋ ನಂಬರಲ್ಲಿ ಏನಿರ್ಬೋದು? ಹಿಂಗೆ ಅಂದರ್ ಬಾರ್ ಆಡಿಸ್ತಾ ಇದ್ದೀನಿ. ಎಂಟು ಕಾರ್ಡಲ್ಲಿ ನಾನು ತೋರಿಸ್ತೀನಿ ಎಲ್ಲ ಕಾರ್ಡು. ಯಾವ್ದಾದ್ರು ಒಂದು ಕಾರ್ಡ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಯಾವ್ದಾದ್ರು ಆಗಿರ್ಬೋದು. ಯೂಶಲಿ ಹೆಣ್ಮಕ್ಳು ಚೇಂಜ್ ಮಾಡ್ತಾರೆ. ಶಫಲ್ ಮಾಡಿ ಇನ್ನೊಂದು ಆಪ್ಷನ್ ಕೊಡ್ತೀನಿ. ಲಾಸ್ಟ್ ಮೂಮೆಂಟಲ್ಲೆಲ್ಲ ಚೇಂಜ್ ಮಾಡೋಂಗಿಲ್ಲ. ಯಾವ್ದಾದ್ರು ಒಂದು ಕಾರ್ಡು ಆ ಶೇಪು ಮೈಂಡಲ್ಲಿ ಇಟ್ಕೊಳ್ಳಿ. ಕರೆಕ್ಟಾ? ಅದು ಯಾವುದು ಅಂತ ನಾನು ಕಂಡುಹಿಡಿಯೋಕ್ಕೆ ಒಂದೇ ಥರ ಆಯ್ತಾ? ಬೇಬಿ ಟ್ರೈ ಮಾಡಿ ನೋಡೋಣ ಅದಾ ಇಲ್ವಾ ಅಂತ. ಬೇಬಿ ನಿಮ್ಗೆ ಆಗತ್ತಾ? BABY ಬೇಬಿ. ಮದುವೆ ಆಗೋ ವಯಸ್ಸು ಬಂದೈತೆ. ಮದುವೆ ಆಗೋದು ಬಿಟ್ಬಿಟ್ಟು ಇಲ್ಲಿ ಯಾವುದೋ ಫುಟ್ಬಾಲ್ ಆಡ್ತಾವ್ರೆ. ಇವ್ನು ನೋಡ್ರಿ, ನೋಡಿ ನಾವು ಬಂದಾಗ ಯಾರು ಇರಲಿಲ್ಲ. ಒಳ್ಳೆ ಕುರಿ ತುಂಬ್ಕೊಂಬಿಟ್ಟವ್ರೆ ನೋಡಿ.
ಒಬ್ಬನೇ ಕುತ್ಕೊಂಡು ಆಡ್ತಾವನ್ ಪಾಪ ಹುಡುಗ. ಓಕೆ ಗೈಸ್, ಟೈಮ್ ಟು ಎಂಡ್ ದ ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಬೆಲ್ ಐಕಾನ್ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ವಿಲ್ ಕೀಪ್ ಎಂಟರ್ಟೈನಿಂಗ್ ಯು ಗೈಸ್. ಥ್ಯಾಂಕ್ ಯು. ಸಿಗೋಣ. ಬಾಯ್.